ಹೆಸರಿರುತ್ತೆ, ಶಾಸಕರ ಹೆಸರಿರುತ್ತೆ, ಸಂಸದರ ಹೆಸರು, ಎಲ್ಲರ ಹೆಸರು ಇರುತ್ತೆ. ಆಲ್ ದಿಸ್ ಪೀಪಲ್ ವಾಂಟ್ ಟು ಮೀಟ್ ಯು ಆ್ಯಂಡ್ ಡಿಸ್ಕಸ್ ರಿಗಾರ್ಡಿಂಗ್ CSR ಫಂಡ್ಸ್ ಅಂತ. ಅದು ಬರಲಿಲ್ಲ ಅಂದರೆ ಆಮೇಲೆ ಅವ್ರು ಹೇಳ್ದಂಗೆ ಕಾರ್ಪೊರೇಟ್ ಅಫೇರ್ಸ್ MD ಹತ್ರ ಹೋಗಿ ನಾನು ಮಾತಾಡೋಕ್ಕೆ ಬೇಡ ಇಲ್ಲ. ಓಲ್ಡ್ ಅನ್ನೋದೇನೋ ಮಾತಾಡಬೇಡಿ. ಒಂದು ಲೆಟ್ರ್ ಕಳ್ಸೋಣ, ಬರಲಿಲ್ಲ ಅಂದರೆ ಆಮೇಲೆ ಮಾತಾಡೋಣ. ದುರುಪಯೋಗ ಏನಾಗಿದೆ ಸರ್? ಏನೂ ಆಗಿಲ್ಲ ಸರ್. ಕೆಲಸ ಏನೇನಾಗಿದೆ ಸ್ವಲ್ಪ ತೋರಿಸಿ ಎಲ್ಲೆಲ್ಲಾಗಿದೆ ಅಂತ ಹೇಳಿದ್ದೀವಿ ಅಷ್ಟೇ. ಇವಾಗ ಆ ಲಿಸ್ಟ್ ಪ್ರಕಾರ ಆ ಫಂಡ್ಸ್ ಎತ್ಕೊಂಡೋಗಿ ಮಧ್ಯಪ್ರದೇಶ, ಮಹಾರಾಷ್ಟ್ರ ಎಲ್ಲ ಯೂಸ್ ಮಾಡಿದ್ದಾರೆ. ಅದನ್ನೆಲ್ಲ ಯೂಸ್ ಮಾಡಬೇಡಿ. ಏನು ನೀವು ಫ್ಯಾಕ್ಟ್ರಿ ಮಾಡಿದ್ದೀರಾ, ಇಲ್ಲಿ ಮಾಡಿದ್ದೀರಾ? ನೀವು ಏನಾದರೂ ಅಷ್ಟು ಜಾಸ್ತಿ ಬೇಕು ಅಂದರೆ ಒಂದು 10% ಎತ್ಕೊಂಡು ಬೇರೆ ಕಡೆ 90% ನಮಗೆ ಯೂಸ್ ಮಾಡಿ ಅಂತ ಕೇಳೋಕ್ಕೆ ಅವ್ರನ್ನ ಕರೀರಿ ಅಂತ ಹೇಳ್ತಾ ಇದ್ದೀವಿ. ಅಂದರೆ ಹೊಸಕೋಟೆಗೆ ನೀರು ಜಾಸ್ತಿ ಹೋಗ್ತದೆ, ಕೋಲಾರ ಜಿಲ್ಲೆಗೆ ಬರ್ತಾ ಇಲ್ಲ. ಸೊ ಮೂಲ ಉದ್ದೇಶ ಇದ್ದಿದ್ದು ಕೋಲಾರ ಜಿಲ್ಲೆಗೆ ಅದು ಸರ್ಕಾರ ಆದೇಶ ಆಗಿದೆ, ಅಲ್ಲಿ ಕೊಡಬೇಕು ಸರ್. ಈಗ ಎತ್ತಿನೊಳಗೆ ಮೊದಲು ಇರಲಿಲ್ಲವಲ್ಲ ಸರ್? ಇರಲಿಲ್ಲ, ಆಗಿದೆ. ನಮಗೆ ಉದ್ದೇಶನೇ ಈಡೇರಿಲ್ಲ. BJP ಗೌರ್ಮೆಂಟ್ ಸರ್ಕಾರ ಇತ್ತಲ್ಲ, ಆ ಟೈಮಲ್ಲಿ ಬಂದ್ಬಿಟ್ಟು ಹೊಸಕೋಟೆಗೆ MTV ಅವ್ರು ಏನೋ ಲೆಟ್ರ್ ಕೊಡ್ತೀನಿ ಅಂದಿರ, ಲೆಟ್ರ್ ಕೊಟ್ಮೇಲೆ ಮಾತಾಡಿರಿ. ಅವಾಗವ್ರಿಗೆ ಬೆಳೆದು ಹೇಳಿದ್ದೀನಿ. ಅದಕ್ಕೆ ಇವಾಗ ನಮ್ಮ ಕಾಂಗ್ರೆಸ್ ಶಾಸಕರು ಹೇಳ್ತಾ ಇದ್ದೀನಿ, ದಯವಿಟ್ಟು ಆ ಟರ್ಷರಿ ಪ್ಲಾಂಟ್ ಏನಿದೆಯೋ ಬೇಗ ರೆಡಿ ಮಾಡಿಕೊಡಿ ಅಂತ. ಯಾಕಂದರೆ ಇವಾಗ ಏನು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರದ್ದು ಏನು ನಮಗೆ ಇದು ಕೊಡ್ತಾ ಇದ್ದಾರೋ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಏನು ಕೊಡ್ತಾರೋ ಎಲ್ಲದರಲ್ಲೂ ಬೋರ್ವೆಲ್ಲಲ್ಲಿ ಇಟ್ ಈಸ್ ನಾಟ್ ಪ್ರಾಪರ್ ಡ್ರಿಂಕಿಂಗ್ ವಾಟರ್, ಇಟ್ ಈಸ್ ಕಂಟ್ಯಾಮಿನೇಟೆಡ್ ವಾಟರ್ ಅಂತ ಬರ್ತದೆ. ಅದು ಇವ್ರಿಗೂ ಗೊತ್ತು, ಬಟ್ ಯಾಕೆ ಸ್ವಲ್ಪ ಹಿಂದೆ ಹೊಡಿತಾರೋ ನಮ್ಗೆ ಗೊತ್ತಿಲ್ಲ. ದಯವಿಟ್ಟು ಅದನ್ನು ಬೇಗ ಮಾಡಿಕೊಡಿ. ಟರ್ಷರಿ ಪ್ಲಾಂಟ್ ಮಾಡಿಕೊಟ್ರೆ ರೈತರಿಗೆ ಉಪಯೋಗ ಆಗುತ್ತೆ. ಏನೊಂದು ರೈತರು ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ, ಅದು ಉಳಿಸೋಕೆ ವಿಶ್ವಾಸ ಆಗುತ್ತೆ. ನಾವೆಲ್ಲರೂ ಹೋಗೋಣ. ಇಂಡಸ್ಟ್ರಿಯಲ್ ಹಬ್ಬು ಅದು ಒಂದು ಇಶ್ಯೂ ಇದೆ. ಅದು BGML ಲ್ಯಾಂಡು ಸುಮಾರು 12,000 ಎಕರೆ ಏನಂದಿದ್ದಾರೆ, ಅದರಲ್ಲಿ 1,000 ಎಕರೆ ಸ್ಟೇಟ್ ಗೌರ್ಮೆಂಟ್ ಅವ್ರು ತೊಗೊಂಡಿದ್ದಾರೆ. ಆ ಇಂಡಸ್ಟ್ರಿಯಲ್ ಹಬ್ ಏನು ಮಾಡಬೇಕು ಅಂದರೆ ಈಗಾಗಲೇ ಇವಾಗ ಅರ್ಬನ್ ಇವರು ಮಾತಾಡಿದಾಗ ಅವ್ರಿಗೆ ಎಕ್ಸ್ಟ್ರಾ KGFಗೆ ಎಕ್ಸ್ಟ್ರಾ 50 ಕೋಟಿ 60 ಕೋಟಿ ಪ್ರತಿ ವರ್ಷ ಬರುತ್ತೆ ಅಂತ ಹೇಳ್ತಾಯಿದ್ರು. ಇವಾಗ ಕರೆಕ್ಟಾ? ಆ ಸಿಟಿನ ಡೆವಲಪ್ ಮಾಡಿ ಅಂತ ನಾನು 2-3 ತಿಂಗಳಿಂದ ನಿಮ್ಮ ಮುಖಾಂತರನೇ KGF ಶಾಸಕರಿಗೆ ಹೇಳ್ತಾ ಇದ್ದೀನಿ. ಯಾಕೆಂದರೆ ನಾವು ಏನಾದರೂ ಬಂದಾಗ ಫಿನಿಶ್ಡ್ ಪ್ರಾಡಕ್ಟ್ಗೆ ವಿ ಹ್ಯಾವ್ ಇನ್ಫ್ರಾಸ್ಟ್ರಕ್ಚರ್. ಅಂದರೆ ರೋಡ್ಸ್ ಏನಾಗಿದೆಯೋ, ಎಕ್ಸ್ಪ್ರೆಸ್ ವೇ ಆದರೂ ಆಗಲಿ, ಈ NH75 ಏನಾದರೂ ಇದಾಗಿದೆ. ಬಟ್ ಅಲ್ಲಿ ಡೆವಲಪ್ ಆಗೋವಾಗ ಸುಮಾರು 2-3 ವರ್ಷ ನಾವು ಅಲ್ಲಿ ಫ್ಯಾಕ್ಟ್ರಿ ಮಾಡೋಕ್ಕೆ ಇದಾಗುತ್ತೆ. ಅಲ್ಲಿ ಬಂದು ಏನು ಇಂಜಿನಿಯರ್ಸ್ ಕೆಲಸ ಮಾಡ್ತಾರೋ, ಇಲ್ಲಾಂದರೆ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಏನು ಬಂದು ಕೆಲಸ ಮಾಡ್ತಾರೋ, ಅಲ್ಲಿ ಬಂದಾಗ ಅವ್ರಿಗೆ ಮೂಲಭೂತ ಸೌಕರ್ಯ ಬೇಕು. ಅಂದರೆ ಕರೆಕ್ಟಾಗಿರೋ ಮನೆಗಳು ಬೇಕು, ಇಲ್ಲಾಂದರೆ ಹೋಟೆಲ್ಸ್ ಬೇಕು, ಇಲ್ಲಾಂದರೆ ಲಾಡ್ಜಿಂಗ್ ಬೇಕು, ಅದ್ರ ಜೊತೆ ಇನ್ನು ರೆಕ್ರಿಯೇಷನ್ಗೆ ಏನಾದರೂ ಬೇಕು. ಅದಕ್ಕೆ ದಯವಿಟ್ಟು ಶಾಸಕರಿಗೆ ನಾನು ಆವತ್ತಿಂದ ಹೇಳ್ತಾ ಇದ್ದೀನಿ, KGF ಸಿಟಿನ ಸ್ವಲ್ಪ ಬೇಗ ಡೆವಲಪ್ ಮಾಡಿದ್ರೆ ಇದನ್ನು ನಾವು ಪ್ರಪೋಸಲ್ಸ್ ಮಾಡೋಕ್ಕೆ ಈಸಿ ಆಗುತ್ತೆ. ಯಾಕಂದರೆ ಅವ್ರು ಬಂದು ಸರ್ವೆ ಮಾಡಿದಾಗ ಇನ್ಫ್ರಾಸ್ಟ್ರಕ್ಚರು ನೋಡ್ತಾರೆ, ದೊಡ್ಡ ಕಂಪ್ನಿಯವ್ರು ಬಂದು. ಯಾಕಂದರೆ ಅಲ್ಲಿ ಬರೋರು ಎಲ್ಲ ಇಡೀ ದೇಶದಲ್ಲಿರೋರು ಎಲ್ಲರೂ ಬಂದು ಅಲ್ಲಿ ಕೆಲಸ ಮಾಡೋಕ್ಕೆ ಬರ್ತಾರೆ, ಅಡ್ಮಿನಿಸ್ಟ್ರೇಟಿವ್ ಅವರು. ಆವಾಗ ಮೂಲಭೂತ ಸೌಕರ್ಯ ಬೇಕಾಗುತ್ತೆ. ಅದಕ್ಕೆ ನಾವು ಅದನ್ನು KGF ಸಿಟಿನ ಬೇಗ ಡೆವಲಪ್ ಮಾಡಿ ಅಂತ ಕೇಳ್ತಾ ಇದ್ವಿ. ಅದೇ ಇಶ್ಯೂಸ್ ರೇಸ್ ಮಾಡಿದ್ದು, ಅದೇ ಇಶ್ಯೂಸ್ ರೇಸ್ ಮಾಡಿದ್ದು ವಿತ್ ರೆಕಾರ್ಡ್ ನಾವು ತೋರಿಸಿದ್ದೀವಿ. ನಾವು ಅದಕ್ಕೆ ಹೇಳಿದ್ದು DC ಸಾಹೇಬರಿಗೆ, ದಯವಿಟ್ಟು ಒಂದು ಮೀಟಿಂಗ್ ಕರೀರಿ ಅಂತ.